ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೂದುಗುಂಬಳಕಾಯಿ ಹಲ್ವಾ. ಇದಕ್ಕೆ ಕಾಶಿ ಹಲ್ವಾ ಅಂತಾರೆ, ದೊಂಬ್ರೂಟ್ ಅಂತಾರೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಆಲ್ ಮೈ ವಾಟ್ಸಪ್ ಫ್ರೆಂಡ್ಸ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು 1 ಬೌಲಷ್ಟು ಬೂದುಗುಂಬಳಕಾಯಿ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಹಿಂಡಿಟ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ನೀರಿನ ಅಂಶ ಇತ್ತಲ್ಲ, ಅದನ್ನು ಸ್ವಲ್ಪ ಹಿಂಡಿಟ್ಕೊಂಡಿದ್ದೀನಿ. 1 ಬೌಲ್ ಬೂದುಗುಂಬಳಕಾಯಿಗೆ 1/2 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರು, ಬೈಂಡಿಂಗ್ಗೆ ಸ್ವಲ್ಪ ಚಿರೋಟಿ ರವೆ, 1/4 ಕಪ್ಪಷ್ಟು ಚಿರೋಟಿ ರವೆ. ಮತ್ತು ಇದಕ್ಕೆ ಲಾಸ್ಟಲ್ಲಿ ಹಾಕೋಕ್ಕೆ ಒಗ್ಗರಣೆಗೆ ಏನೇನು ಅಂದರೆ 1/4 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಸಣ್ಣದಾಗಿ ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇದು ಮಾಡೋ ವಿಧಾನ ನೋಡೋಣ ಬನ್ನಿ. ಫಸ್ಟಿಗೆ 1 ಬೌಲಷ್ಟು ಬೂದುಗುಂಬಳಕಾಯಿ ಹಾಕೊತಾ ಇದ್ದೀನಿ ತುರಿನ. ಮತ್ತು ಇದು ಹಾಕ್ಕೊಂಡು ಮತ್ತು ಇದರಲ್ಲಿ 1/4 ಬೌಲಷ್ಟು ಶುಗರ್ ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಹೀಗೆ ಹಾಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಇದು ನೀರಿನ ಅಂಶ ಎಲ್ಲ ಸಕ್ಕರೆ ಇದರೊಳಗೆ ಮಿಕ್ಸ್ ಆಗಬೇಕು. ನೀರಿನ ಅಂಶ ಎಲ್ಲ ಹೋಗೋವರೆಗೂ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊತಾನೇ ಇರಿ. ಇದು ನೀವು ದಪ್ಪ ತಳ ಪಾತ್ರೆ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಇಲ್ಲ ಅಂದರೆ ಈ ಥರ ನಾನು ಚಿಕ್ಕದು ಕುಕ್ಕರ್ ತೊಗೊಂಡಿದ್ದೀನಿ, ತಳ ಸೀದಬಾರ್ದು ಅಂತ. ನೋಡಿ ನೀರೆಲ್ಲ ಬಿಟ್ಕೊತಾ ಇದೆ. ಈ ನೀರೆಲ್ಲ ಡ್ರೈ ಆಗೋವರೆಗೂ ಮಾಡ್ತಾನೆ ಇರಬೇಕು ಫ್ರೈ. ಈ ಥರ ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡಿ ಅದು ಕುದಿಯೋವರೆಗೂ. ಆಮೇಲೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಫ್ರೈ ಆಗಿದೆ. ನೋಡಿ ಗಟ್ಟಿ ಆಗ್ತಾಯಿದೆ, ನೀರಿನ ಅಂಶ ಎಲ್ಲ ಹಿಂಗ್ತಾ ಇದೆ. ಈಗ ನಾವು ಒಗ್ಗರಣೆ ಹಾಕ್ಕೊಂಬಿಡ ಪಕ್ಕದಲ್ಲಿ ಇಟ್ಕೊಂಡು. ಇದು ಸ್ಟವ್ ಆಫ್ ಮಾಡೋದು ಬೇಡ, ಇದು ಹೀಗೆ ಕುದೀತಾ ಇರಲಿ. ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದು 1/4 ಕಪ್ಪಷ್ಟು ತುಪ್ಪ ತೊಗೊಂಡಿದ್ನಲ್ಲ, ಅದನ್ನು ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ ಬಾದಾಮಿ ಹಾಕ್ಕೊಂಬಿಡೋಣ. ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಬಾದಾಮಿ. ಬಾದಾಮಿ ಹಾಕ್ಕೊಂಡು ಗೋಡಂಬಿ ತೊಗೊಂಡಿದ್ನಲ್ಲ, ಗೋಡಂಬಿ 1/4 ಕಪ್ಪಷ್ಟು, 20ರಿಂದ 30 ತೊಗೊಂಡಿದ್ದೀನಿ. ಗೋಡಂಬಿ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಇದು ರವೆ ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಇದು ಬೈಂಡಿಂಗೋಸ್ಕರ ಚಿರೋಟಿ ರವೆ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ತುಪ್ಪದಲ್ಲೇ ಫ್ರೈ ಆಗಬೇಕಿದು. ಇದು ನೋಡಿ ನೀರೆಲ್ಲ ಇಂಗ್ತಾ ಇದೆ. ಇದು ಹಿಂಗೆ ಇರಲಿ. ಸ್ವಲ್ಪ ಸ್ಟವ್ ಆಫ್ ಮಾಡೋದು ಬೇಡ. ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದು ರವೆ ಎಲ್ಲ ಹುರ್ಕೊಂಬಿಡೋಣ ಚೆನ್ನಾಗಿ. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಇದಕ್ಕೆ. ನಾನು ಲಾಸ್ಟಲ್ಲಿ ಹಾಕೋಣ ಅಂತ ಇಟ್ಟಿದ್ದೀನಿ. ಫಸ್ಟ್ 1/4 ಕಪ್ಪಷ್ಟು ತೊಗೊಂಡಿದ್ದೆ, ಮತ್ತು ಇನ್ನು ಲಾಸ್ಟಲ್ಲಿ 1-2 ಸ್ಪೂನ್ ಹಾಕ್ತೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಕಾಯ್ದಿದೆ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ತೊಗೊಂಡೋಗಿದ್ದೆ, ಒಣ ದ್ರಾಕ್ಷಿ, ಅದನ್ನೊಂದು ಸ್ವಲ್ಪ ಹಾಕಿದ್ದೀನಿ. ದ್ರಾಕ್ಷಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಒಗ್ಗರಣೆದು. ಮತ್ತು ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಬೈಂಡಿಂಗೋಸ್ಕರ ಫ್ರೆಂಡ್ಸ್ ಚಿರೋಟಿ ರವೆ ಹಾಕೋದು. ನೀವು ಚಿರೋಟಿ ರವೆ ಬದಲು ಕೋವಾ ಬೇಕಾದರೆ ಹಾಕೊಬೋದು. ನೋಡಿ, ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರು, ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ, ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ.
ನೋಡಿ ಕಾಶಿ ಹಲ್ವಾ ರೆಡಿ ಟು ಸರ್ವ್ ಈಗ ರೆಡಿ ಆಗಿದೆ ನಿಮಗೆ. ಯಾರಾದರೂ ಗೆಸ್ಟ್ ಬಂದಾಗ ಒಂದು ಕ್ವಿಕ್ಕಾಗಿ 15 to 20 ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಇದು ಮಾಡೋದಕ್ಕೆ. ತುಂಬ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಐಟಮ್ಸು ಬೇಡ ನೋಡಿ. ಒಂದು ಬೂದುಗುಂಬಳಕಾಯಿ ಇದ್ದರೆ ಸಾಕು. ಬೂದುಗುಂಬಳಕಾಯಿ ಸಕ್ಕರೆ ಹೇಗಿದ್ರೂ ಇರುತ್ತೆ. ಒಂದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿದ್ರೆ ರೆಡಿ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ರವೆ ಒಂಚೂರು ಕೆಂಪಗಾಗಿದೆ, ಸ್ವಲ್ಪ ಕಲರ್ ಡಾರ್ಕ್ ಆಯಿತು ಸ್ವಲ್ಪ. ನೋಡಿ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಡೋಣ ಇದಕ್ಕೆ. ಫಸ್ಟು 3/4 ಕಪ್ಪಷ್ಟು ತೊಗೊಂಡಿದ್ದೆ. ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದರಿಂದ ನಾನು 1.5 ಸ್ಪೂನಷ್ಟು ಲಾಸ್ಟಲ್ಲಿ ತುಪ್ಪ ಹಾಕಿದ್ದೀನಿ ಇದಕ್ಕೆ. ನೋಡಿ ಈಗ ರೆಡಿ ಆಯಿತು. ನೋಡಿ ಟೆಕ್ಸ್ಚರ್ ಹೇಗಿದೆ ಅಂತ. ಈಸಿಯಾಗಿ ಮನೇಲಿ ಮಾಡ್ಕೊಳ್ಳೋ ಅಂಥದ್ದು ಫ್ರೆಂಡ್ಸ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೂದುಗುಂಬಳಕಾಯಿ ಹಲ್ವಾನ ಎಷ್ಟು ಬೇಗ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಬೋದು ಅಂತ. ಈ ರೆಸಿಪಿ ಇಷ್ಟ ಆದರೆ ನೀವೊಂದು ಸರಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.